ಮೇಷರಾಶಿಯವರಿಗೆ 7.5 ಆರಂಭವಾಗಿದ್ದು ದ್ವಾದಶದಲ್ಲಿ 12ನೇ ಮನೆಯಲ್ಲಿರುವಂತಹ ಶನಿಗ್ರಹದಿಂದ ಆಗುವಂಥ ಸಮಸ್ಯೆ ಒಂದು ತಿಳ್ಕೊಳ್ಬೇಕಾಗ್ತದೆ. ಇವರಿಗೆ ಶತ್ರುಭಯ ಜಾಸ್ತಿ ಆಗತ್ತೆ. 12ನೇ ಮನೆಯಲ್ಲಿರುವಂತಹ ಮೇಷರಾಶಿಯವರಿಗೆ ಶನಿಯಿಂದ ಶತ್ರುಭಯ ಸೃಷ್ಟಿಯಾಗತ್ತೆ. ಶತ್ರುಭಯದಿಂದ ಹಿತಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ಊಹಾಪೋಹಗಳನ್ನು ನಡುವಂಥದ್ದು, ಅವಮಾನಗಳನ್ನು ಮಾಡುವಂಥವರು, ಇಲ್ಲಸಲ್ಲದ ಚಾಡಿ ಮಾತುಗಳನ್ನು ಹೇಳಿ ಆಗುವಂಥ ಕೆಲಸಗಳನ್ನು ಹದಗೆಡಿಸುವಂತಹ ವಾತಾವರಣಗಳನ್ನು ಇಟ್ಕೊಳ್ಳುವಂತಹ ಶತ್ರುಬಾಧೆಗಳು ಮೇಷರಾಶಿಯವರಿಗೆ ದ್ವಾದಶದಲ್ಲಿರುವಂತಹ ಶನಿಗ್ರಹದಿಂದ ಅವರಿಗೆ ಉಂಟಾಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಹಾಗಾದರೆ ಇವರು ಏನು ಮಾಡ್ಬೋದು ಅಂತ ಅಂದಾಗ ನೋಡಿ, ಶನಿಯು ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ. ಶನಿಯ ಶತ್ರುಗ್ರಹಗಳು ರವಿ, ಚಂದ್ರ ಮತ್ತು ಕುಜಗ್ರಹನಾಗಿರ್ತಾರೆ. ಆದಷ್ಟು ಸಹ ಈ ಗ್ರಹಗಳು ನಮ್ಮ ರಾಶಿಗೆ ಬಂದಾಗ ಅಥವಾ ಕ್ರೂರ ದೃಷ್ಟಿಗೆ ಬಂದಾಗ ಆ ಗ್ರಹಗಳ ಶಾಂತಿಯನ್ನು ಮಾಡಿಸ್ಕೊಳ್ಳುವಂಥದ್ದು. ಮತ್ತು ಇವರು ವಾಯುತತ್ವದಲ್ಲಿರುವಂತಹ ಶನಿಗ್ರಹ 19 ವರ್ಷಗಳ ಕಾಲ ದಶಾಯೋಗದಲ್ಲಿ ಬರುವಂತಹ ಶನಿಗ್ರಹ. ಮತ್ತು ನಾನು ಆಗಲೇ ಹೇಳ್ದಂಗೆ ಜನ್ಮರಾಶಿಯಿಂದ 3, 6, 11ನೇ ಮನೆಯಲ್ಲಿ ಶುಭ ಸ್ಥಾನದಲ್ಲಿ ಕೊಡುವಂತಹ ಶನಿಗ್ರಹ. ಮತ್ತು ಗೋಚಾರದಲ್ಲಿ ಸಾಧಾರಣ ಫಲಗಳನ್ನು 30 ತಿಂಗಳುಗಳ ಕಾಲ ಸುಮಾರು ಸಾಧಾರಣವಾದಂತಹ ಗೋಚಾರ ಫಲಗಳನ್ನು ಕೊಡುವಂಥದ್ದು. ಹೀಗೆ ಒಂದಲ್ಲ ಒಂದು ಕಾರಕವನ್ನು, ಒಂದು ಮಹತ್ವವನ್ನು ಉಳ್ಕೊಂಡಿರುವಂತಹ ಶನಿಗ್ರಹ. ನಾನು ಆಗಲೇ ಹೇಳಿದ ಹಾಗೆ ಈ ಶನಿಗ್ರಹ ಬಂದಾಗ ಕಪ್ಪು ಎಳ್ಳನ್ನು ಎಳ್ಳಬತ್ತಿಯನ್ನು ಮಾಡಿ, ಕಪ್ಪು ಎಳ್ಳಿಂದ ಎಳ್ಳಬತ್ತಿಯನ್ನು ಮಾಡಿ ದೀಪದ ಎಣ್ಣೆಯನ್ನು ಉಪಯೋಗಿಸಿ ಅನಂತರದಲ್ಲಿ ಓಂ ಶಂ ಶನೇಶ್ಚರಾಯ ನಮಃ ಅಂತ ಸೂರ್ಯ ಮುಳುಗಿದ ಮೇಲೆ ಪ್ರತಿದಿನವೂ ಸಹ ಸಂಧ್ಯಾಕಾಲದಲ್ಲಿ ಅಥವಾ ಪ್ರತಿ ಶನಿವಾರ ಸಂಧ್ಯಾಕಾಲದಲ್ಲಿ ಅಂದರೆ 6:30 ನಂತರದಲ್ಲಿ, 6 ಗಂಟೆ 30 ನಿಮಿಷ ಸಾಯಂಕಾಲದ ನಂತರದಲ್ಲಿ ನೀವು ಯಾವಾಗ ಬೇಕಾದರೂ ಸಹ ಶನಿಮಾತ್ಮನ ದೇವಸ್ಥಾನದಲ್ಲಿಯೋ ಅಥವಾ ನವಗ್ರಹ ದೇವಸ್ಥಾನದಲ್ಲಿಯೋ ಅಥವಾ ಹನುಮಂತನ ದೇವಸ್ಥಾನದಲ್ಲಿಯೋ ನೀವು ದಾನ ಕೊಡೋದ್ರಿಂದ ಅನುಕೂಲ. ಮತ್ತು ದೇವರಿಗೆ ಅರ್ಚನೆಯನ್ನು ಮಾಡಿಸ್ಬೇಕಾದ್ರೆ ನೀಲಾಂಬರಿ ಪುಷ್ಪ ಅಥವಾ ಶಂಕು ಪುಷ್ಪ ಅಥವಾ ತುಳಸಿಯ ಪತ್ರೆಯಿಂದ ವಿಶೇಷವಾಗಿ ಶನಿಮಾತ್ಮನಿಗೆ ಅರ್ಚನೆಯನ್ನು ಮಾಡಿಸೋದ್ರಿಂದ, ಯಾವುದಾದ್ರೂ ದೇವಸ್ಥಾನಗಳನ್ನು ಕಟ್ತಾ ಇದ್ದಾರೆ, ಯಾವುದಾದ್ರೂ ಒಂದು ಧರ್ಮ ಕಾರ್ಯ ಆಗ್ತಿದೆ ಅಂತ ಅಂದಾಗ ಅಲ್ಲಿ ಹೋಗಿ ನಿಮ್ಮ ಹೆಸರಿನಲ್ಲಿ, ಕುಟುಂಬದ ಹೆಸರಿನಲ್ಲಿ ನಿಮಗೆ ಸಾಧ್ಯವಾದಷ್ಟು ಒಂದು ಸ್ವಲ್ಪ ಕಬ್ಬಿಣವನ್ನು ದಾನ ಕೊಟ್ಟು ಬರೋದ್ರಿಂದ ನಿಮಗೆ ಆಗುವಂಥ 7.5 ಅಂದರೆ 7.5 ವರ್ಷಗಳ ಬರುವಂಥ ಶನಿಯ ದೋಷದಿಂದ ಸ್ವಲ್ಪ ದೋಷ ವಿಮುಕ್ತರಾಗಲಿಕ್ಕೆ, ದೋಷದಿಂದ ಸ್ವಲ್ಪ ನಮಗೆ ಅಷ್ಟು ದೊಡ್ಡ ಮಟ್ಟದ ಕಷ್ಟಗಳು ಬರೋದ್ರಲ್ಲಿ ಸ್ವಲ್ಪ ಮಟ್ಟಲ್ಲಾದರೂ ಸಹ ನಮಗೆ ಅನುಕೂಲವಾಗುವಂಥ ಅನುಗ್ರಹವನ್ನು ಭಗವಂತ ನೀಡಲಿ ಅಂತ ಅವನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅನುಕೂಲವಾಗುತ್ತೆ. ಶಾಸ್ತ್ರ ಹೇಳುತ್ತೆ, ಯಾವಾಗ ಗ್ರಹ ದೋಷಗಳು ಬರುತ್ತೋ ಆ ಗ್ರಹಕ್ಕೆ ಅತ್ಯಂತ ಪ್ರಿಯವಾಗಿರುವಂಥ ಧಾನ್ಯ ಮತ್ತು ಲೋಹವನ್ನು ದಾನ ಮಾಡೋದ್ರಿಂದ ಆ ಗ್ರಹ ಶಾಂತವಾಗುತ್ತೆ. ನಿಮಗಾಗುವಂತಹ ಕಷ್ಟದಲ್ಲಿ 40% ನಿಮಗೆ ಕಷ್ಟಗಳು ಕಡಿಮೆ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಇಂಥದ್ದನ್ನು ಮೇಷರಾಶಿಯವರು ಮಾಡಬೇಕಾಗ್ತದೆ. ಮೇಷರಾಶಿಯವರಿಗೆ 12ನೇ ಮನೆ ಶನಿ ಬಂದಾಗ ಶತ್ರುಭಯ ಜಾಸ್ತಿ ಆಗುತ್ತೆ. ಆದ್ದರಿಂದ ಶತ್ರುಗಳಿಂದ, ಹಿತಶತ್ರುಗಳಿಂದ ನೀವು ಜಾಸ್ತಿ ಸಹ ಸೀಕ್ರೆಟ್ ವಿಚಾರಗಳನ್ನು ಜಾಸ್ತಿ ಯಾರ ಜೊತೆನೂ ಸಹ ಹಂಚಿಕೊಳ್ಳದ ರೀತಿಯಲ್ಲಿ, ಯಾದರೂ ಸಹ ಪ್ರತಿಯೊಬ್ಬ ಸ್ನೇಹಿತನೋ ಶತ್ರುವೋ ನಿಮಗೆ ಆಗದಲೇ ಇರುವಂಥವ್ರ ಜೊತೆ ಆದಷ್ಟು ಸಹ ನಿಮ್ಮ ಜೊತೆ ಇರುವಂತಹ ಒಡನಾಟವನ್ನು ಸ್ವಲ್ಪ ಸ್ಥಗಿತಗೊಳಿಸಿ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದ್ರಿಂದ ನಿಮಗೆ ಆದಷ್ಟು ಸಹ ಅದರಿಂದ ಬಚಾವಾಗಲಿಕ್ಕೆ, ಕಷ್ಟಗಳಿಂದ ನಿಮಗೆ ಸ್ವಲ್ಪ ದೂರ ಆಗಲಿಕ್ಕೆ ಅನುಕೂಲವಾಗುತ್ತೆ ಮೇಷರಾಶಿಯವರಿಗೆ. ನೋಡಿ, ವೃಷಭ ರಾಶಿಯವರಿಗೆ ಶನಿ 11ನೇ ಮನೆಯಲ್ಲಿ ಬರ್ತಾರೆ. ಶನಿಯ 11ನೆಯ ಸ್ಥಾನ ದ್ರವ್ಯ ಲಾಭವನ್ನು ಉಂಟು ಮಾಡುತ್ತೆ. ಶನಿಗೆ 11ನೇ ಸ್ಥಾನ ಅತ್ಯಂತ ಲಾಭದಾಯಕವಾದಂತಹ ಸ್ಥಾನ, ಶುಭವಾಗಿರುವಂತಹ ಸ್ಥಾನ, ಸಮೃದ್ಧಿಯನ್ನು ನೀಡುವಂತಹ ಸ್ಥಾನ. ಈಗ ಸ್ಥಾನವನ್ನು ಪಡ್ಕೊಂಡಿರುವಂತಹ ರಾಶಿ ಯಾವುದು ಅಂತ ಅಂದರೆ ಅದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಶನಿಯ ಯೋಗ ಫಲದಿಂದ
ನಾನು ಸುಮಾರು ರಾಶಿಯ ಫಲದಲ್ಲೂ ಹೇಳಿದ್ದೀನಿ, ಮತ್ತು ಮಾಸ ಫಲಗಳಲ್ಲೂ ಸಹ ನಾನು ಇದನ್ನು ವಿಚಾರವನ್ನು ಹೇಳಿದ್ದೇನೆ. ಶನಿಯ ಯೋಗ ಫಲದಿಂದ ವೃಷಭ ರಾಶಿಯವರಿಗೆ ಅತ್ಯಂತ ಅತ್ಯಂತ ಅದೃಷ್ಟದ ಫಲಗಳು 2026ರಲ್ಲಿ ಖಂಡಿತವಾಗಿ ಅವರಿಗೆ ಸಿಗುತ್ತೆ. ಶನಿಯ ಯೋಗ ಫಲ ದ್ರವ್ಯ ಲಾಭ, ನೀವು ಮಾಡುವಂಥ ಬಿಸ್ನೆಸ್ಸಲ್ಲಿ ಲಾಭ ಇರುತ್ತೆ, ನೀವು ಮಾಡುವಂಥ ಹೈನುಗಾರಿಕೆಯಲ್ಲಿ ಲಾಭ ಇರುತ್ತೆ, ನೀವು ಮಾಡುವಂಥ ಕೆಲಸ ಕೈಂಕರ್ಯಗಳಲ್ಲಿ ಲಾಭ ಇರುತ್ತೆ, ಮಾಡುವಂಥ ಕೆಲಸದಲ್ಲಿ ಉತ್ತಮವಾದಂಥ ಗಳಿಕೆ ಚೆನ್ನಾಗಿರುತ್ತೆ, ಉತ್ತಮವಾದಂಥ ಪ್ರಶಂಸೆ ಇರುತ್ತೆ, ಮೇಲಧಿಕಾರಿಗಳಿಂದ ಹೊಗಳಿಕೆಯ ಮಾತುಗಳು ಸಿಗುತ್ತೆ, ಬಡ್ತಿ ಸಿಗುವಂಥದ್ದು, ಪ್ರಮೋಷನ್ಸ್ಗಳು ಸಿಗುವಂಥದ್ದು, ಮಾಡುವಂಥ ವ್ಯಾಪಾರ ಬಿಸ್ನೆಸ್ಗಳಲ್ಲಿ ಅತ್ಯಂತ ಲಾಭದಾಯಕವಾದಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡುವಂಥದ್ದು, ಇದೆಲ್ಲವನ್ನೂ ಸಹ ವೃಷಭ ರಾಶಿಯವರಿಗೆ ಶನಿಯ ಯೋಗ ಫಲದಿಂದ ಸಿಗ್ತಾ ಇದೆ. ಶನಿಯ ಯೋಗ ಫಲ ಎಷ್ಟು ವರ್ಷಗಳ ಕಾಲ ಇರುತ್ತೆ ಅಂತ ಅಂದರೆ 30 ತಿಂಗಳುಗಳ ಕಾಲದವರೆಗೂ ಸಹ ಶನಿಯ ಯೋಗ ಫಲ ಆರಂಭದಿಂದ ಇದೆ. ಆಲೆ ವೃಷಭ ರಾಶಿಯವರಿಗೆ 8 ತಿಂಗಳ ಕಾಲ ಆಲೆ ಮುಕ್ತಾಯವಾಗಿದ್ದು, ಇನ್ನು 22 ತಿಂಗಳ ಕಾಲವೂ ಸಹ ಇಂಥ ಯೋಗ ಫಲದಿಂದಲೇ ಕೂಡಿರ್ತಾರೆ ವೃಷಭ ರಾಶಿಯವರು. ಇಂತಹ ಯೋಗ ಫಲವನ್ನ 22 ತಿಂಗಳುಗಳ ನಂತರದಲ್ಲಿ ಇಂಥ ಯೋಗ ಫಲ ಸಿಗೋದಿಲ್ಲ, ಮತ್ತೆ ನಿಮಗೆ ಶತ್ರು ಬಾಧೆಯೇ ಸೃಷ್ಟಿಯಾಗುತ್ತೆ. ಯಾಕೆ ಅಂದರೆ ನಿಮಗೆ 7.5 ಆರಂಭವಾಗುತ್ತೆ. ನಿಮಗೆ 7.5 ಆರಂಭವಾಗಲಿಕ್ಕೆ ವೃಷಭ ರಾಶಿಗೆ ಇನ್ನೂ 22 ತಿಂಗಳುಗಳ ಕಾಲ ಇದೆ. ಅಲ್ಲಿವರೆಗೂ ಸಹ ದ್ರವ್ಯ ಲಾಭ, ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಅನುಕೂಲವನ್ನು ಮಾಡುವಂಥ ಯೋಗ ಫಲದಲ್ಲಿರುವಂಥ ಶನಿಯ ಯೋಗದಿಂದ ನಿಮಗೆ ಉತ್ತಮವಾದಂಥ ಲಾಭಗಳಿಗೆ, ಉತ್ತಮವಾದಂಥ ವ್ಯಾವಹಾರಿಕವಾದಂಥ ಅನುಕೂಲಗಳು ಎಲ್ಲವೂ ಆಗುವಂಥ ಸಾಧ್ಯತೆಗಳಿದೆ. ಆದಷ್ಟು ಸಹ ಶನಿ ಯೋಗದಲ್ಲಿದ್ದಾರೆ, ನಾನು ಅವನ ಆರಾಧನೆ ಮಾಡುವಂಥ ಅವಶ್ಯಕತೆಗಳಿಲ್ಲ ಅನ್ನೋದನ್ನು ಬಿಟ್ಟು, ಯಾವಾಗಲೂ ಸಹ ಶನಿಯ ದೋಷದಲ್ಲಿರಲಿ ಅಥವಾ ಅಶುಭದಲ್ಲಿರಲಿ ಶುಭದಲ್ಲಿರಲಿ ಅವನ ನಾಮಸ್ಮರಣೆಯನ್ನ, ಅವನಿಗೊಂದು ನಾವು ಗೌರವವನ್ನ, ಅವನ ಆರಾಧನೆಯನ್ನ ಸದಾಕಾಲ ಕೊಡ್ತಲೇ ಇರಬೇಕು. ಅಂತಹ ಕೆಲಸವನ್ನ ವೃಷಭ ರಾಶಿಯವರು ಮಾಡ್ತಿದ್ರೆ ಇನ್ನು ಯೋಗ ಫಲದಲ್ಲಿ ಇನ್ನೂ ಅತ್ಯಂತ ಲಾಭವನ್ನು ನೀವು ಖಂಡಿತವಾಗಿ ನೋಡಬಹುದು. ಯೋಗದಲ್ಲಿ ಇದ್ದಾಗ ನಿಮಗೆ ಯೋಗ ಸ್ಥಳದಲ್ಲಿದ್ದಾಗ ಶನಿದೇವರಿಗೆ ಹೋಗಿ ಒಂದು ಅರ್ಚನೆಯನ್ನು, ಪೂಜೆಯನ್ನು, ಕೈಲಾದಂಥ ಒಂದು ಸೇವೆಯನ್ನು ಮಾಡ್ಕೊಂಡು ಬನ್ನಿ. ಇನ್ನೂ ಅನುಕೂಲವಾದಂತಹ ಫಲವನ್ನ ಖಂಡಿತವಾಗಿ ಶನಿಗ್ರಹ ವೃಷಭ ರಾಶಿಯವರಿಗೆ ಕೊಡ್ತಾರೆ. ವೃಷಭ ರಾಶಿಯವರಿಗೆ ಶನಿಯ ಯೋಗ ಫಲ ಅತ್ಯಂತ ಲಾಭದಾಯಕ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು. ನಂತರದಲ್ಲಿ ಈ ಶನಿಯ ಗ್ರಹ ಮಿಥುನ ರಾಶಿಯವರಿಗೆ ದಶಮ ಸ್ಥಾನದಲ್ಲಿ ಇರ್ತಾರೆ. ದಶಮ ಸ್ಥಾನದಲ್ಲಿ ಬಂದಿರುವಂತಹ ಈಗ ದಶಮದಲ್ಲಿ ಯಾರಿಗಿದ್ದಾರೆ ಅಂತಂದ್ರೆ ಶನಿಯು ಮಿಥುನ ರಾಶಿಯವರಿಗೆ ದಶಮ ಯೋಗದಲ್ಲಿರುವಂಥದ್ದು. ದಶಮ ಯೋಗದಿಂದ ಆಗುವಂತಹ ಫಲಗಳೇನು ಅಂತ ಅಂದ್ರೆ ಸ್ವಲ್ಪ ಭಯದ ವಾತಾವರಣ ಯಾವಾಗಲೂ ನಿಮ್ಮನ್ನ ಕಾಡ್ತಾ ಇರುತ್ತೆ. ಏನೇನು ಭಯ ಇರ್ಬೋದು? ಆರೋಗ್ಯದ ಭಯ ಇರ್ಬೋದು, ವ್ಯಾವಹಾರಿಕವಾದಂಥ ಭಯ ಇರ್ಬೋದು, ಮತ್ತೆ ಕುಟುಂಬದಲ್ಲಿರುವಂತಹ ಭಯ ವಾತಾವರಣಗಳಿರ್ಬೋದು. ಪ್ರತಿಯೊಂದು ನಿಮ್ಮ ಹೆಜ್ಜೆಗೂ ಸಹ ಭಯ ಅನ್ನುವಂತಹ ವಾತಾವರಣ ನಿಮ್ಮನ್ನ ಕಾಡುತ್ತೆ. ಮತ್ತೆ ಯಾವಾಗಲೂ ಸಹ ಅದನ್ನು ನಿಮ್ಮನ್ನ ಬೆಂಬಿಡದೆ ರೀತಿಯಲ್ಲಿ ಯಾವಾಗಲೂ ಸಹ ನಿಮ್ಮ ಹಿಂಬಾಲಿಸುತ್ತೆ. ಅದಿರುವಂಥದ್ದು ಮಿಥುನ ರಾಶಿಯವರಿಗೆ. ನೀವೇನೇ ಧೈರ್ಯ ಮಾಡಿ ಯಾವುದೇ ವಿಚಾರದಲ್ಲಿ ನೀವು ಹೋದರೂ ಸಹ ನಿಮಗೆ ಅಲ್ಲಿ ನಷ್ಟಗಳಾಗತ್ತೆ, ಅಲ್ಲಿಗೆ ಸಮಸ್ಯೆಗಳಾಗತ್ತೆ, ಭಯದ ವಾತಾವರಣಗಳು ಸೃಷ್ಟಿಯಾಗತ್ತೆ. ನಿಮ್ಮನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತಹ ವಾತಾವರಣಗಳು ನಿಮಗೆ ಜಾಸ್ತಿ ಆಗ್ತಾರೆ. ಜೊತೆಯಲ್ಲಿ ಅಸೂಯೆ ಪಡುವಂಥವರು ತುಂಬ ಹೆಚ್ಚಿನದಾಗ್ತಾರೆ. ನಿಮ್ಮ ಏಳಿಗೆಯನ್ನು ನೋಡಿ ಅಸೂಯೆ ಪಡುವಂಥವರು, ನಿಮ್ಮ ಅಭಿವೃದ್ಧಿಯನ್ನು ನೋಡಿ ಅಸೂಯೆ ಪಡುವಂಥವರು, ಹೊಟ್ಟೆ ಉರಿ ಪಡುವಂಥವರು ಜಾಸ್ತಿ ಇರ್ತಾರೆ. ಅದು ಶನಿಯ ದಶಮ ಸ್ಥಾನದಿಂದಿರುವುದರಿಂದ ನಿಮಗೆ ಬರುತ್ತೆ. ಈ ಶನಿಯ ದಶಮ ಯೋಗದಿಂದ ಕೆಲವು ಬಾರಿ ದ್ರವ್ಯ ನಷ್ಟವನ್ನು, ಕೆಲವು ಬಾರಿ ದ್ರವ್ಯ ಲಾಭವನ್ನು, ಇದೆಲ್ಲ ಮಿಶ್ರ ಫಲಗಳಿಂದ ಮಿಥುನ ರಾಶಿಯವರಿಗೆ ಕೊಡ್ತಾ ಬರ್ತಿರ್ತಾರೆ. ಯಾಕೆ ಅಂತಂದರೆ ಮಿಕ್ಕಿದ ಗ್ರಹಗಳ ಯೋಗ ಫಲದ ಅನುಸಾರವಾಗಿ ಈ ದ್ರವ್ಯ ನಷ್ಟಗಳು, ಲಾಭಗಳು ಇವೆಲ್ಲವೂ ಆಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಶನಿಯ ಮಿತ್ರ ಗ್ರಹ ಅತ್ಯಂತ ಯೋಗ ಫಲದಲ್ಲಿದ್ದಾಗ ಲಾಭದಾಯಕವಾಗಿಯೂ, ಶನಿಯ ಶತ್ರುಗ್ರಹ ಜೊತೆಯಲ್ಲಿದ್ದಾಗ ನಷ್ಟದ ರೀತಿಯಲ್ಲೂ ಸಹ ಆಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಇರುತ್ತೆ. ಮಿಥುನ ರಾಶಿಯವರಿಗೆ ಶನಿಯ ಯೋಗದಿಂದ, ಶನಿಯ ದಶಮ ಯೋಗದಿಂದ, ಶನಿ 10ನೇ ಮನೆಯಲ್ಲಿರುವುದರಿಂದ ಮಿಥುನ ರಾಶಿಯವರಿಗೆ
ಒಂದು ರೀತಿಯಾದಂತಹ ಭಯದ ವಾತಾವರಣ, ಒಂದು ರೀತಿಯಾದಂಥ ನಷ್ಟ, ಒಂದು ರೀತಿಯಲ್ಲಿ ಲಾಭದ ವಾತಾವರಣಗಳಿಂದಲೂ ಸಹ ಕೂಡಿರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇವರು ಮಾಡಬೇಕಾಗಿರುವಂಥದ್ದು, ಮಿಥುನ ರಾಶಿಯವರು ರಾಶ್ಯಾಧಿಪತಿಯಾದಂಥವನು ಬುಧಗ್ರಹನಾಗಿರ್ತಾನೆ, ಶನಿಗೆ ಮಿತ್ರಗ್ರಹನೂ ಅದು ಆಗಿರುತ್ತೆ. ಆದ್ದರಿಂದ ಪ್ರತಿ ಬುಧವಾರ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವಂತಹ ನವಗ್ರಹ ದೇವಸ್ಥಾನಗಳಿಗೆ ಹೋಗಿ ಪ್ರದಕ್ಷಿಣಾದಿಗಳನ್ನು ಮಾಡಿ ಶಂಕು ಪುಷ್ಪದಿಂದಲೋ ತುಳಸಿ ಪತ್ರೆಯಿಂದಲೋ ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ, ಇನ್ನೂ ಅನುಕೂಲವಾಗುತ್ತೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.